ಸೊ ಹೀಗೆ ಹಾಡಿನ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಸಕ್ಸಸ್ಫುಲಿ ಸಾಗ್ತಾ ಹೋಯಿತು. ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಇಲ್ಲ ಪರಭಾಷೆಗಳಲ್ಲೂ ಹಾಡಿದ್ದೀರಾ? ಹೌದು, ನಾನು ನಮ್ಮ ಊರು ಆಂಧ್ರಾಗೆ ಹತ್ತಿರ ಇದ್ದಿದ್ದರಿಂದ ತೆಲುಗು ಭಾಷೆ ಅದು ತಾನಾಗೇ ಬರ್ತದೆ. ಅಲ್ಲೆಲ್ಲ ಜಾಸ್ತಿ ತೆಲುಗು ಭಾಷೆ ಉಂಟು. ಬ್ಯಾಂಗ್ಳೂರು ಬಂದ ಮೇಲೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಬೆಂಗಳೂರು ಬಂದ ನಂತರ ಕನ್ನಡ ಕಲ್ತಿದ್ದು ಮಾತಾಡೋಕ್ಕೆ. ಯಾಕಂದರೆ ಅಲ್ಲೆಲ್ಲ ಓದಿದ್ದೆಲ್ಲ ಕನ್ನಡನೇ. ಭಾಷೆ ಹೇಗಿತ್ತಂದ್ರೆ ಅಲ್ಲಿ ಆಡು ಭಾಷೆ ಎಲ್ಲ ತೆಲುಗು, ಅಕ್ಷರಗಳೆಲ್ಲ ಕನ್ನಡ. ಹಾಂ, ಬೋರ್ಡ್ ಮೇಲೆ ಬರೆಯೋದು ಒಂದಾನೊಂದು ಕಾಲದಲ್ಲಿ ಸ್ಟೂಡೆಂಟ್ನ ಕರೆಯೋದು ಟೀಚರ್ಸು, ಏಯ್ ಲೇರಾ ಚದುರ ಇದೆ, ಈ ಥರ ವಾತಾವರಣದಲ್ಲಿ ಬಂದವ. ಹಾಗಿರೋದು ನನಗೆ ತೆಲುಗು ಚೆನ್ನಾಗಿದೆ, ತಮಿಳ್ ಚೆನ್ನಾಗಿದೆ, ಹಿಂದಿ ಚೆನ್ನಾಗಿದೆ, ಉರ್ದು ಚೆನ್ನಾಗಿದೆ, ಭಾಷೆ ಚೆನ್ನಾಗಿದೆ. ದೇವ್ರ ಭಾಷೆ ಕೊಟ್ಟಿದ್ದಾನೆ. ಸೊ ಎಲ್ಲ ಭಾಷೆಯಲ್ಲೂ ಫ್ಲೂಯೆಂಟಾಗಿ ಮಾತಾಡ್ತೀರಿ, ಪ್ಲಸ್ ಫ್ಲೂಯೆಂಟಾಗಿ ಹಾಡ್ತೀರಿ. ಸೊ ಹಿನ್ನೆಲೆ ಗಾಯನ ಅಂತ ಮಾತಾಡೋದಾದರೆ ಚಲನಚಿತ್ರಗಳಿಗೆ ಹಿನ್ನೆಲೆ ಗಾಯನ ಏನಾದರೂ ನೀಡಿದ್ದೀರಾ ತಾವು? ಚಲನಚಿತ್ರಗಳಲ್ಲಿ ನನಗೆ ಅವಕಾಶಗಳು ಕೆಲವು ಕಡೆ ಹೋಗಿದ್ದೆ. ಬಟ್ ಆಗಿನ ಟೈಮಲ್ಲಿ ತುಂಬ ದೊಡ್ಡ ಕಲಾವಿದರು ಬೇರೆ ಬೇರೆ ಲೆಕ್ಕದಲ್ಲಿ ಇರೋದ್ರಿಂದ ಚಿಕ್ಕದ ಮಟ್ಟದಲ್ಲಿ ಹೋಗಿ ಹಾಡಿ ನಾವು ಹೆಸರು ತಗೊಳ್ಳೋದು ಅದು ದೊಡ್ಡ ಸಾಹಸದ ವಿಷಯ. ನಮ್ಮ ಗುರುಗಳು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಕೋವಿಡ್ ಟೈಮಲ್ಲಿ ನಮ್ಮನ್ನು ಅಗಲಿದ ನಂತರ ಸುಮಾರು ಚಿತ್ರಗಳು ತೆಲುಗಿಂದ ಕನ್ನಡಕ್ಕೆ ಅನುವಾದ ಆದವು. ಆ ಅನುವಾದ ಆದಂಥ ಚಿತ್ರಗಳಲ್ಲಿ ಮುಖ್ಯವಾಗಿ ಶಂಕರಾಭರಣಂ ಬಾಲು ಸಾಹೇಬರಿಗೆ ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟಂಥ ಒಂದು ಚಿತ್ರ ಗೀತೆಗಳು. ಅದು ಈ ಕುಗ್ರಾಮದಲ್ಲಿ ಹುಟ್ಟಿ ಬಂದಂಥ ಒಬ್ಬ ಸಣ್ಣ ಗಾಯಕನಿಗೆ ಉಳಿದು ಬಂದಿದ್ದು ದೊಡ್ಡ ಭಾಗ್ಯ. ನನ್ನನ್ನು ಅವಕಾಶ ಕಲ್ಪಿಸ್ಕೊಟ್ಟಂಥ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹೇಬ್ರಿಗೆ ಖಂಡಿತ ನಾನು ವಂದಿಸ್ತೀನಿ. ಅದು ನನ್ನನ್ನು ಹೆಂಗೆ ಗುರ್ತು ಹಿಡಿದ್ರೋ ಗೊತ್ತಿಲ್ಲ, ನಿನ್ನ ವಾಯ್ಸ್ಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕೊಟ್ಟರು ಅವರು. ಶಂಕರಾಭರಣಂ ಅದರಲ್ಲಿ ಒಂದು ಚರಣ ಕನ್ನಡದಲ್ಲಿ, ಅದು ಮುಖ್ಯವಾಗಿ ತೆಲುಗು ಹಾಡೋದು. ಬೆಳಗಿ ಪಳ ಹೊಳೆಯೋ ಮಿಂಚಲಿ ನಿನ ಕಿರುನಗೆಯೇ ಓ ಶಿವನೇ, ಸಿಡಿಲು ಗುಡುಗಲಿ ಒಲಿದಿರು ಕುಣಿತವೆ ಗಲುಗಲು ಗೆಜ್ಜೆಯೇ ಓ ಶಿವನೇ, ಪರವಶಾನೆ ಸಕಲಾಂಗ ಧರೆಗೆ ಇಳಿದಳೆ ಶಿವಗಂಗಾ, ನನ್ನ ಗಾನ ಲಹರಿಗೆ ಮುಳುಗಿದೆಯಾ ಆನಂದ ವೃಷ್ಟಿನೇ ಹರಿಸಿದೆಯಾ, ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ, ಶಂಕರ ಶಂಕರ ಶಂಕರ. ಈ ಗೀತೆ ಹಾಡೋ ಒಂದು ಭಾಗ್ಯ ನನಗೆ ಒಲಿದು ಬಂತು. ಎಷ್ಟು ಖುಷಿ ಇದೆ. ಖಂಡಿತ ಖುಷಿಗಿಂತನೂ ಅದು ಭಾಗ್ಯ ಅಷ್ಟೇ. ಅದು ಬೇರೆ ಪದ ಇಲ್ಲ. ಅದು ಆ ಮಟ್ಟಕ್ಕೆ ಗುರುಗಳದ್ದು ಅವ್ರ ಲೆಕ್ಕದಲ್ಲಿ ಸಿಕ್ಕ ಒಂದು ಸಣ್ಣ ಪ್ರಸಾದ ಇದೆಯಲ್ಲ, ಅದನ್ನು ಆ ಥರನೇ ಸ್ವೀಕರಿಸಿದ್ದೀನಿ. ಬಿಟ್ಟರೆ ನನಗೇನು ಸಿಕ್ಕಿದೆ ಅಂತೇನಿಲ್ಲ, ಅದೊಂದು ಚಿಕ್ಕ ಪ್ರಸಾದ ಅಷ್ಟೇ ನನಗೆ. ದಟ್ಸ್ ಬ್ಯೂಟಿಫುಲ್. ಚಲನಚಿತ್ರ ಗೀತೆಗಳು ಹೊರತಾಗಿ ತಾವು ಜಾನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ಆಲ್ಬಮ್ಸ್ನೆಲ್ಲ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ, ಹಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಹೇಗಿದೆ ಅದಕ್ಕೆ ಕ್ರೇಜು? ಖಂಡಿತ ಇದೆ, ಅದರದೇ ಆದ ಸ್ಥಾನಮಾನಗಳು ಬೇರೆ. ಭಾವಗೀತೆಗಳು, ಲಘು ಸಂಗೀತ, ಶಾಸ್ತ್ರೀಯ ಸಂಗೀತ, ಆ ವಿಷಯಕ್ಕೆ ಬಂದಾಗ ಅದು ಬೇರೆ. ಚಲನಚಿತ್ರ ಸಂಗೀತ ಬೇರೆ. ನಾನು ಜಾಸ್ತಿ ಚಲನಚಿತ್ರ ಸಂಗೀತದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ, ಆದರೆ ಅದ್ರ ಬಗ್ಗೆ ತುಂಬ ಗೌರವ ಇದೆ, ಒಲವಿದೆ. ನಾನು ಮೈಸೂರು ದಸರಾ ಅರಮನೆ ಎದುರುಗಡೆ ಕಾರ್ಯಕ್ರಮದಲ್ಲಿ ಹೋದ ವರ್ಷ ಕಾರ್ಯಕ್ರಮ ಮಾಡಿದಾಗ ಮೊದಲ ಗೀತೆ ಹಾಡಿದ್ದು ನಾನು ಜನಪದ ಗೀತೆ. ಯಾವ ಹಾಡು ಹಾಡಿದ್ರಿ ಜನಪದ ಗೀತೆ? ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಆ ಗೀತೆಯೊಂದಿಗೆ ಚಾಮುಂಡಿ ತಾಯಿಗೆ ನಮಸ್ಕರಿಸ್ಕೊಂಡು ಪ್ರಾರಂಭ ಮಾಡಿದೆ.
ಸೊ ಹೇಗಿತ್ತು ಮೈಸೂರಿನಲ್ಲಿ ಅದು ಆ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಸಿಂಗಿಂಗ್ ಇನ್ ಸ್ಟೇಜ್? ಮೇಡಮ್ ಅದು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತನೂ ಆ ವೈಬ್ಸೇ ಬೇರೆ. ಅಲ್ಲಿ ಹೋಗೋದೇ ಒಂದು ದೊಡ್ಡ ವಿಷಯ. ಅದು ನಾವು ಹೋಗ್ತೀವಿ ಅನ್ನೋದಕ್ಕಿಂತನೂ ಅಲ್ಲಿ ಕರೆ ಅಷ್ಟೇ. ಅದು ಅಲ್ಲಿನ ಆಯ್ಕೆ ಅಷ್ಟೇ. ನಾವೇನೋ ಸಾಧಿಸ್ಕೊಂಡು ಹೋಗ್ತೀವಿ ಅಂದರೆ ಅದು ಆಗಲ್ಲ. ಅಲ್ಲಿಂದ ಆಯ್ಕೆ ಬರಬೇಕು. ನೀ ಬರಬಲ್ಲೆ, ನೀ ಹಾಡಬಲ್ಲೆ ಅನ್ನೋದು ಏನಾದ್ರು ಸೂಚನೆ ಇದ್ದರೆ ಮಾತ್ರ ಆ ವೇದಿಕೆ ಮಾತ್ರ ಹತ್ತಕ್ಕೆ ಸಾಧ್ಯ. ಅದು ನನ್ನ ಅನುಭವ. ಅದಕ್ಕೆ ಮೀರಿ ಬೇರೆ ಪದ ಇಲ್ಲ ಅಲ್ಲಿ. ಅದು ಸ್ವರ್ಗ.